Sri Shivananda Patel, 6 times member of Legislative Assembly from Basavana Bagewadi constituency, Vijayapura district, and a senior leader, is known for his firm stand and for defending all the sections of society, be it SC, ST, backward class and minorities. He has never permitted the atmosphere of his district to be vitiated either on the grounds of caste or on the grounds of any religion. Sri Shivananda Patel, the senior politician of whom the entire state is proud of, had met me personally today to tender his conditional resignation from the member of Karnataka Legislative Assembly on the condition that Sri Basavangauda Patel Yatnal also resigns as an MLA so that Sri Shivananda Patel could contest against Basavangauda Patel Yatnal in the ensuing by-election as challenged by Basavangauda Patel Yatnal. I inform Sri Shivananda Patel that Sri Basavangauda Patel Yatnal has neither resigned as an MLA nor has he personally met me to submit his resignation, and Mr. Yatnal's resignation has not been received by the Assembly office. In this light, I explained to Sri Shivananda Patel it is not possible to accept his conditional resignation as per the Assembly rules. I told Shivananda Patel the state of Karnataka needs his experience service for a long time. I wish him well. Okay. ಶ್ರೀ ಶಿವಾನಂದ ಪಾಟೀಲ್ ರವರು 6 ಬಾರಿ ಸಭೆ ಶಾಸಕರಾಗಿ ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿಯಾಗಿ ತಮ್ಮ ಅಚಲ ನಿಲುವಿಗಾಗಿ ಹೆಸರುವಾಸಿಯಾಗಿದ್ದಾರೆ. ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸೇರಿದಂತೆ ಎಲ್ಲ ವರ್ಗದ ಜನರಾಗಿದ್ದಾರೆ. ಇವರು ತಮ್ಮ ಜಿಲ್ಲೆಯಲ್ಲಿ ಜಾತಿ ಅಥವಾ ಯಾವುದೇ ಧರ್ಮ ಆಧಾರಿತವಾದ ಗಲಭೆಗಳಿಗೆ ಅವಕಾಶ ನೀಡುವುದಿಲ್ಲ. ಹಿರಿಯ ರಾಜಕೀಯ ಧುರೀಣರಾಗಿ ರಾಜ್ಯವೇ ಹೆಮ್ಮೆಯ ನಾಯಕರಾಗಿದ್ದಾರೆ. ಶ್ರೀ ಶಿವಾನಂದ ಪಾಟೀಲ್ ಅವರು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಲ್ಲಿ ಅವರ ವಿರುದ್ಧ ಉಪಚುನಾವಣೆ ಸ್ಪರ್ಧಿಸಲು ಕರ್ನಾಟಕ ವಿಧಾನಸಭೆಗೆ ಷರತ್ತುಬದ್ಧ ರಾಜೀನಾಮೆ ನೀಡಲು ಬಯಸಿದ್ದರು. ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದುವರೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಹಾಗೂ ರಾಜೀನಾಮೆ ಸಲ್ಲಿಸುವ ಕುರಿತು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ ಮತ್ತು ಶ್ರೀ ಯತ್ನಾಳ್ ಅವರ ರಾಜೀನಾಮೆಯನ್ನು ವಿಧಾನಸಭೆ ಸಚಿವಾಲಯವು ಇದುವರೆಗೆ ಸ್ವೀಕರಿಸುವುದಿಲ್ಲವೆಂದು ನಾನು ಶ್ರೀ ಶಿವಾನಂದ ಪಾಟೀಲ್ಗೆ ತಿಳಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ವಿಧಾನಸಭೆ ನಿಯಮಗಳ ಪ್ರಕಾರ ಶ್ರೀ ಶಿವಾನಂದ ಪಾಟೀಲ್ ಅವರ ಷರತ್ತುಬದ್ಧ ರಾಜೀನಾಮೆಯನ್ನು ಅಂಗೀಕರಿಸಲು ಸಾಧ್ಯವಿಲ್ಲವೆಂದು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಅನುಭವ ಮತ್ತು ದೀರ್ಘ ಸೇವೆ ಅಗತ್ಯ ಇದೆ ಎಂದು ನಾನು ಶಿವಾನಂದ ಪಾಟೀಲ್ ನಾನು ತಿಳಿಸಿದ್ದೇನೆ. ಅದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದಕ್ಕೆ ಪ್ರಫಾರ್ಮ ಇದೆ. ಆ ಪ್ರಫಾರ್ಮ ಸರಿ ಇಲ್ಲ ಅಂತಂದ್ರೆ ಕಳೆದ ಬರೀ 18 ಶಾಸಕರು ರಾಜೀನಾಮೆ ಕೊಟ್ಟಾಗ ಆ ಪ್ರಫಾರ್ಮದಲ್ಲಿ ಇಲ್ಲ ಅಂತ ಮಾತ್ರ ಸುಪ್ರೀಂ ಕೋರ್ಟ್ ಅವರು ಬಂದು ಮತ್ತೆ ಸ್ಪೀಕರ್ಗೆ ನೀವು ಅದೇ ಪ್ರಫಾರ್ಮದಲ್ಲಿ ರಾಜೀನಾಮೆ ಕೊಡಿ ಅಂತ ಕೊಟ್ಟು ಆನಂತರ ಅಂಗೀಕಾರ ಮಾಡಿದ್ರು. ಸ್ಪೀಕರ್ ಆಗಿ ನಮಗೆ ಆ ಗಮನಕ್ಕೆ ಇರುತ್ತೆ, ನಡವಳಿಕೆ ಗೊತ್ತಿರ್ತದೆ, ಏನೆಲ್ಲ ಪ್ರಫಾರ್ಮ ನೀವು ಕೊಟ್ಟರು ಪ್ರಫಾರ್ಮ ಷರತ್ತುಬದ್ಧ ರಾಜೀನಾಮೆ ಇನ್ನೊಬ್ಬರು ಕೊಟ್ಟರೆ ನಾನು ಅಂಗೀಕಾರ ಮಾಡಿ ಅಂತ ಹೇಳುವಂತ ಅಧಿಕಾರ ಅವ್ರಿಗೂ ಇಲ್ಲ. ಅದನ್ನ ಇದೇ ಫಾರ್ಮೆಟ್ ಕೊಟ್ಟರೆ ನೀವು ಸ್ವೀಕಾರ ಮಾಡಬೇಕು ಅಂತ ನಾವು ರೆಸ್ಟ್ರಿಕ್ಷನ್ ನಿಮಗೂ ಇಲ್ಲ. ಇದೆಲ್ಲ ಗೊತ್ತಿದ್ದು ನೀವು ಪತ್ರವನ್ನು ಸ್ವೀಕಾರ ಮಾಡಿದ್ದೆ ಫಾರ್ಮೇಟ್ ಅಲ್ಲ, ಸರಿಯಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಸರಿ, ನಿಮ್ಮ ಸಲಹೆಗೆ ಧನ್ಯವಾದಗಳು. ಪ್ರೊಸೀಜರ್ ಲ್ಯಾಪ್ಸ್ ಆಗಬಾರ್ದು. ಸ್ಪೀಕರ್ ಆಗಿ ತಾವು ತಮ್ಮ ಅಧಿಕಾರವನ್ನ ಈ ಒಂದು ವಿಚಾರದಲ್ಲಿ ವಿವೇಚನಾಯುಕ್ತವಾಗಿ ಬಳಸ್ಕೊಂಡಿದ್ದೀರಾ ಅಂತ ಅನುಮಾನ ಬರ್ತಾ ಇದೆ. ಇಲ್ಲ, ನಮಗೆ ಆ ಸಂದರ್ಭ ಕೊಟ್ಟರು, ತದನಂತರ ನಾವು ಅದನ್ನು ಚರ್ಚೆ ಮಾಡಿ ಅದಕ್ಕೆ ನಾವು ಅವರಿಗೊಂದು ಆ ಒಂದು ತೀರ್ಮಾನ ಅವರಿಗೆ ಕೊಟ್ಟಿದ್ದೇವೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.